ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ಅವಲೋಕನಕ್ಕೆ ನಿಮಗೆ ಸ್ವಾಗತ. ನಾವು ಮಹಾತ್ಮ ಗಾಂಧಿ ಅವರ 3 ಪ್ರಮುಖ ಆರಂಭಿಕ ಹೋರಾಟಗಳ ಬಗ್ಗೆ ಮಾತಾಡೋಣ. ಪರೀಕ್ಷೆ ದೃಷ್ಟಿಯಿಂದ ಇದೊಂದು ಕ್ವಿಕ್ ರಿವಿಷನ್ ಅಂದ್ಕೊಳ್ಳಿ. ಈ ಪ್ರಾದೇಶಿಕ ಹೋರಾಟಗಳೇ ಮುಂದೆ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಅಡಿಪಾಯ ಹಾಕಿದ್ದು ಹೇಗೆ ಅಂತ ನೋಡೋಣ. ಸರಿ, ನಾವು ಗಾಂಧೀಜಿಯವರ ಪಯಣವನ್ನ ಕ್ರಮವಾಗಿ ನೋಡೋಣ. ಪ್ರತಿಯೊಂದು ಹೋರಾಟವನ್ನು ಒಂದು ಕೇಸ್ ಸ್ಟಡಿಯಾಗಿ ತಗೊಂಡು ಅವರು ಹೇಗೆ ಹಂತ ಹಂತವಾಗಿ ತಮ್ಮ ನಾಯಕತ್ವವನ್ನ ಕಟ್ಟಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಗಾಂಧೀಜಿ ಭಾರತಕ್ಕೆ ವಾಪಸ್ ಬಂದಾಗ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ದಕ್ಷಿಣ ಆಫ್ರಿಕಾದಲ್ಲಿನ ಅವರ ಅನುಭವ ಭಾರತದಲ್ಲಿ ಅವರ ಮುಂದಿನ ಹೋರಾಟಗಳಿಗೆ ಹೇಗೆ ವೇದಿಕೆ ಸಿದ್ಧಪಡಿಸಿತು ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್. ಸುಮಾರು 20 ವರ್ಷಗಳ ನಂತರ ಗಾಂಧೀಜಿ ಭಾರತಕ್ಕೆ ವಾಪಸ್ ಬರ್ತಾರೆ. ಆಗ ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಸಲಹೆ ಕೊಡ್ತಾರೆ. 1 ವರ್ಷ ಇಡೀ ದೇಶ ಸುತ್ತಿ ಜನರನ್ನು ಅರ್ಥ ಮಾಡಿಕೊಳ್ಳಿ, ಯಾವುದೇ ರಾಜಕೀಯದಲ್ಲಿ ಭಾಗಿಯಾಗಬೇಡಿ ಅಂತ. ಈ ಸಲಹೆನೇ ಅವರ ಮುಂದಿನ ಹೋರಾಟಗಳಿಗೆ ಭದ್ರ ಬುನಾದಿ ಹಾಕಿಕೊಡ್ತು. ಸರಿ, ಈಗ ಅವರ ನಾಯಕತ್ವದ ಮೊದಲ ಮೆಟ್ಟಿಲಿಗೆ ಹೋಗೋಣ. ಚಂಪಾರಣ್ ಸತ್ಯಾಗ್ರಹ. ಇದು ಭಾರತದಲ್ಲಿ ಗಾಂಧೀಜಿ ನಡೆಸಿದ ಮೊದಲ ಕಾನೂನುಭಂಗ ಚಳುವಳಿಯ ಪ್ರಯೋಗ. ಒಂದು ರೀತಿ ಅವರಿಗೆ ಇದೊಂದು ಅಗ್ನಿ ಪರೀಕ್ಷೆನೇ ಆಗಿತ್ತು. ಈ ಹೋರಾಟಕ್ಕೆ ಕರೆ ಬಂದಿದ್ದು ಯಾವುದೇ ದೊಡ್ಡ ರಾಜಕೀಯ ಪಕ್ಷದಿಂದಲ್ಲ, ಬದ್ಲಿಗೆ ರಾಜ್ಕುಮಾರ್ ಶುಕ್ಲಾ ಅನ್ನೋ ಒಬ್ಬ ಸಾಮಾನ್ಯ ಆದರೆ ಬಿಡದ ಛಲದ ರೈತನಿಂದ. ಅವನಿಗೆ ತನ್ನ ಜನರ ಕಷ್ಟಕ್ಕೆ ದನಿಯಾಗಲು ಒಬ್ಬ ನಾಯಕ ಬೇಕಾಡಿದ್ದ. ಹಾಗಾದ್ರೆ ಏನಿದು ತೀನ್ಕಟಿಯ ಪದ್ಧತಿ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ರೈತರನ್ನ ಶೋಷಣೆ ಮಾಡೋ ಒಂದು ವ್ಯವಸ್ಥೆ. ತಮ್ಮ ಜಮೀನಿನ ಒಂದು ಭಾಗದಲ್ಲಿ ಬ್ರಿಟಿಷರು ಹೇಳಿದ ನೀಲಿ ಬೆಳೆಯನ್ನೇ ಬೆಳೆದು ಅವರು ಹೇಳಿದ ಕಡಿಮೆ ಬೆಲೆಗೆ ಮಾರ್ಬೇಕಿತ್ತು. ಇದರಿಂದ ರೈತರು ಸಾಲದ ಸುಳಿಯಲ್ಲೇ ಮುಳುಗಿ ಹೋಗ್ತಾ ಇದ್ರು. ಇಲ್ಲಿ ಗಾಂಧೀಜಿಯವರ ಕಾರ್ಯತಂತ್ರ ನೋಡಿ ಎಷ್ಟು ಅದ್ಭುತವಾಗಿದೆ. ಮೊದಲು ತನಿಖೆ ಮಾಡಿ ಸತ್ಯ ತಿಳಿಯೋದು, ಆಮೇಲೆ ಅನ್ಯಾಯದ ಆದೇಶಕ್ಕೆ ತಲೆಬಾಗದೆ ಕಾನೂನು ಭಂಗ ಮಾಡೋದು. ಇದರಿಂದ ಜನಬೆಂಬಲ ಗಳಿಸಿ ಕೊನೆಗೆ ಮಾತುಕತೆಯ ಮೂಲಕವೇ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದು. ಈ ಗೆಲುವು ಬರೀ ಸಾಂಕೇತಿಕವಾಗಿರಲಿಲ್ಲ. ಬ್ರಿಟಿಷ್ ತೋಟದ ಮಾಲೀಕರು ರೈತರಿಂದ ಕಾನೂನುಬಾಹಿರವಾಗಿ ವಸೂಲಿ ಮಾಡಿದ್ದ ಹಣದಲ್ಲಿ 25% ವಾಪಸ್ ಕೊಡಬೇಕಾಗಿ ಬಂತು. ಇದು ರೈತರಿಗೆ ಸಿಕ್ಕಿದ್ದ ನಿಜವಾದ ಗೆಲುವಾಗಿತ್ತು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ, ಗಾಂಧೀಜಿ ಒಬ್ಬರೇ ಇರಲಿಲ್ಲ. ಅವರ ಜೊತೆ ರಾಜೇಂದ್ರ ಪ್ರಸಾದ್ ಅವರಂತಹ ಅನೇಕ ಪ್ರಭಾವಿ ಸ್ಥಳೀಯ ನಾಯಕರು ಕೈಜೋಡಿಸಿದ್ರು. ಇವರೆಲ್ಲರೂ ಮುಂದೆ ರಾಷ್ಟ್ರೀಯ ಚಳುವಳಿಯ ದೊಡ್ಡ ನಾಯಕರಾದರು. ಚಂಪಾರಣ್ಣ ಹಳ್ಳಿಗಳಿಂದ ಮುಂದೆ ಹೋಗೋಣ. ಗಾಂಧೀಜಿ ತಮ್ಮ ಸತ್ಯಾಗ್ರಹದ ತತ್ವವನ್ನ ಈಗ ಸಂಪೂರ್ಣವಾಗಿ ಬೇರೆಯಾದ ಒಂದು ಸನ್ನಿವೇಶದಲ್ಲಿ ಪ್ರಯೋಗ ಮಾಡ್ತಾರೆ. ಅದು ಅಹಮದಾಬಾದನ ಗಿರಣಿ ಮಾಲೀಕರು ಮತ್ತು ಕಾರ್ಮಿಕರ ನಡುವಿನ ಒಂದು ಕೈಗಾರಿಕಾ ವಿವಾದ. ಇಲ್ಲಿ ಸಮಸ್ಯೆ ಪೂರ್ತಿ ಆರ್ಥಿಕವಾಗಿತ್ತು. ಕಾರ್ಮಿಕರು ಪ್ಲೇಗ್ ಬೋನಸ್ ನಿಲ್ಸಿದ್ದಕ್ಕೆ ಬದಲಾಗಿ 50% ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ರು. ಆದ್ರೆ ಗಿರಣಿ ಮಾಲೀಕರು ಒಪ್ಪೋಕೆ ತಯಾರಿರಲಿಲ್ಲ. ದಿನ ಕಳೆದಂತೆ ಕಾರ್ಮಿಕರ ಹೋರಾಟದ ಕಿಚ್ಚು ಸ್ವಲ್ಪ ಕಮ್ಮಿ ಆಗ್ತಿತ್ತು. ಇದನ್ನ ಗಮನಿಸಿದ ಗಾಂಧೀಜಿ ತಮ್ಮ ಬತ್ತಲೇಕೆಯಲ್ಲಿದ್ದ ಒಂದು ಶಕ್ತಿಶಾಲಿ ಅಸ್ತ್ರವನ್ನ ಹೊರತೆಗೆದರು. ಅದೇ ಭಾರತದಲ್ಲಿ ಅವರ ಮೊದಲ ಉಪವಾಸ ಸತ್ಯಾಗ್ರಹ. ಆ ಉಪವಾಸ ಸತ್ಯಾಗ್ರಹ ಎಂಥ ನೈತಿಕ ಒತ್ತಡವನ್ನ ಸೃಷ್ಟಿಸಿತ್ತಂದ್ರೆ, ಕೊನೆಗೆ ಗಿರಣಿ ಮಾಲೀಕರು ಮಣಿದು ಕಾರ್ಮಿಕರಿಗೆ 35% ವೇತನ ಹೆಚ್ಚಳ ಮಾಡೋಕೆ ಒಪ್ಕೊಂಡ್ರು. ಹೀಗೆ ಈ ವಿವಾದ ಯಶಸ್ವಿಯಾಗಿ ಬಗೆಹರಿಯಿತು. ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿ ರೈತರ ಜೊತೆಗೆ ಮತ್ತೊಂದು ದೊಡ್ಡ ಸಮಸ್ಯೆ ಶುರುವಾಗಿತ್ತು. ಇಲ್ಲಿನ ವಿಚಿತ್ರ ಅಂದ್ರೆ, ಸರ್ಕಾರದ ಸ್ವಂತ ಕಾನೂನಿನ ಪ್ರಕಾರವೇ ಬೆಳೆ ನಾಶವಾದ್ರೆ ರೈತರಿಗೆ ತೆರಿಗೆ ವಿನಾಯಿತಿ ಕೊಡಬೇಕಿತ್ತು. ಆದ್ರೆ ಭೀಕರ ಬರಗಾಲವಿದ್ರೂ ಅಧಿಕಾರಿಗಳು ಪೂರ್ತಿ ತೆರಿಗೆ ಕಟ್ಟಿ ಅಂತ ಪಟ್ಟು ಹಿಡಿದಿದ್ರು. ಇದು ಸರ್ಕಾರದ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಆಗಿತ್ತು. ಗಾಂಧೀಜಿಯವರ ಮಾರ್ಗದರ್ಶನದೊಂದಿಗೆ ಯುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸ್ಥಳೀಯವಾಗಿ ಈ ಹೋರಾಟವನ್ನು ಮುನ್ನಡೆಸಿದ್ರು. ಇದು ಗಾಂಧೀಜಿಯವರ ಮೊದಲ ದೊಡ್ಡ ಮಟ್ಟದ ಅಸಹಕಾರ ಚಳುವಳಿಯಾಗಿ ಇತಿಹಾಸದಲ್ಲಿ ದಾಖಲಾಯಿತು. ಹಾಗಾದ್ರೆ ಚಂಪಾರಣ್, ಅಹಮದಾಬಾದ್ ಮತ್ತು ಖೇಡಾ ಈ 3 ಹೋರಾಟಗಳನ್ನ ಹಿಂತಿರುಗಿ ನೋಡಿದ್ರೆ ಇವುಗಳ ಗೆಲುವಿಗೆ ಕಾರಣವಾದ ಸಾಮಾನ್ಯ ಅಂಶಗಳು ಯಾವುವು ಅಂತ ಯೋಚಿಸಿದಿರಾ? ನೋಡಿ, ಈ ಸ್ಲೈಡ್ನಲ್ಲಿರೋದು ಆ ಗೆಲುವಿನ ಸೂತ್ರವೇ ಸರಿ. 1. ಸತ್ಯಾಗ್ರಹ ಅನ್ನೋ ಶಕ್ತಿಶಾಲಿ ಅಸ್ತ್ರ. 2. ಸಾಮಾನ್ಯ ರೈತರು ಮತ್ತು ಕಾರ್ಮಿಕರ ದೊಡ್ಡ ಮಟ್ಟದ ಬೆಂಬಲ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು. ಈ ಸ್ಥಳೀಯ ಗೆಲುವುಗಳು ಕೇವಲ ಅಲ್ಲಲ್ಲೇ ನಡೆದ ಘಟನೆಗಳಾಗಿ ಉಳಿಲಿಲ್ಲ. ಬದಲಿಗೆ ಇಡೀ ಹೋರಾಟವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಬೇಕಾದ ಗಟ್ಟಿ ಅಡಿಪಾಯವಾದವು. ಈ ಹೋರಾಟದ ವಿಕಾಸವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು.
ಗಾಂಧೀಜಿ ಮೊದಲು ಸ್ಥಳೀಯ ಸಮಸ್ಯೆಗಳ ಮೇಲೆ ತಮ್ಮ ವಿಧಾನಗಳನ್ನ ಪರೀಕ್ಷೆ ಮಾಡಿದರು. ಆ ಯಶಸ್ಸು ಅವರಿಗೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಪ್ರಶ್ನಿಸೋಕೆ ಬೇಕಾದ ಅನುಭವ ಮತ್ತು ವಿಶ್ವಾಸವನ್ನ ಕೊಡ್ತು. ಈ ಪ್ರಾದೇಶಿಕ ಹೋರಾಟಗಳಲ್ಲಿ ಸಿಕ್ಕಿದ ಅನುಭವ ದಬ್ಬಾಳಿಕೆಯ ರೌಲತ್ ಕಾಯ್ದೆಯ ವಿರುದ್ಧ ತಮ್ಮ ಮೊದಲ ರಾಷ್ಟ್ರವ್ಯಾಪಿ ಚಳುವಳಿಯನ್ನು ಶುರು ಮಾಡೋಕೆ ಗಾಂಧೀಜಿಯವರನ್ನ ಸಿದ್ಧಗೊಳಿಸ್ತು. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಸಣ್ಣ ಪ್ರಮಾಣದಲ್ಲಿ ಪ್ರತಿಭಟನೆಯ ಕಲೆಯನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಗಾಂಧೀಜಿ ಒಂದು ಇಡೀ ಸಾಮ್ರಾಜ್ಯವನ್ನ ಎದುರಿಸಿ ಕೊನೆಗೆ ಗೆಲ್ಲೋಕೆ ಬೇಕಾದ ಒಂದು ಶಕ್ತಿಶಾಲಿ ನೀಲನಕ್ಷೆಯನ್ನೇ ಸೃಷ್ಟಿಸಿದ್ರಲ್ವಾ?